ದೇವತೆಗಳು ಬಂದು ಆಂಜನೇಯನಿಗೆ ಆಶೀರ್ವಾದ ಮಾಡಿದರಂತೆ. ಬೆಂಕಿಯಿಂದಾಗಲಿ, ನೀರಿನಿಂದಾಗಲಿ, ಅಸ್ತ್ರದಿಂದಾಗಲಿ, ಸರೀಸೃಪಗಳಿಂದಾಗಲಿ, ಯಾವುದೇ ವಿಧದಿಂದಾಗಲಿ ಮಾರುತಿ ನಿನಗೆ ಯಾವ ವಿಧವಾದಂಥ ಕೊರತೆ ಇಲ್ಲ, ಕುಂದಿಲ್ಲ ಎಂದು ಆಶೀರ್ವಾದ ಮಾಡಿದರಂತೆ. ಮಾರುತಿ ಬಾಲಲೀಲೆಯಲ್ಲಿ ಬೆಳೆಯುತ್ತಿದ್ದಾನೆ, ಆಟ ಪಾಠಗಳನ್ನು ಆಡುತ್ತಿದ್ದಾನೆ. ಆ ಆಟದಲ್ಲಿಯೂ ಸಹ ಒಂದು ವಿನೋದ. ಯಾರಾದರೂ ಬೆಟ್ಟದ ಮೇಲೆ ತಪಸ್ಸು ಮಾಡ್ತಾ ಕೂತಿದ್ರೆ ಅವ್ರನ್ನ ಎತ್ಕೊಂಡ್ಬಂದು ದೇವಸ್ಥಾನದಲ್ಲಿ ಕೂರಿಸೋದು, ಕೆಳಗಡೆ ಕೂತ್ಕೊಂಡು ಆನೀಕ ಮಾಡೋರನ್ನ ತಗೊಂಡೋಗಿ ಮರದ ಮೇಲೆ ಕೂರಿಸೋದು. 4 ಜನ ಯಾರೋ ತಪಸ್ಸು ಮಾಡ್ತಿದ್ರು, ಅವ್ರು ತಗೊಂಡೋಗಿ ನದಿಯಲ್ಲಿ ಕೂರಿಸ್ಬಿಟ್ಟ. ಅವರು ಗೋವಿಂದ ಅಂತ ಕಣ್ಣು ಬಿಟ್ಟು ನೋಡ್ತಾರೆ, ಕಂಠದವರೆಗೂ ನೀರು. ಒಬ್ಬ ಹೆದರ್ಕೊಂಡ, ಇನ್ನೊಬ್ಬ ಆತ ಶಾಪ ಕೊಡೋಕೆ ಹೋದ. ಆಗ ಮತ್ತೊಬ್ಬರ ಕೈ ಹಿಡಿದು ಹೇಳ್ತಾರಯ್ಯ, ಈತ ಮುಂದಕ್ಕೆ ಕಲಿಯುಗಕ್ಕೆ ಬ್ರಹ್ಮನಾಗತಕ್ಕಂಥವನಾದ್ದರಿಂದ ಶಾಪ ಕೊಡುವಾಗ ಎಚ್ಚರಿಕೆ. ಆಗ ಆತ ಒಂದು ಶಾಪವನ್ನು ಕೊಡ್ತಾ ಹೇಳಿದರಂತೆ, ನಿನ್ನ ಪರಾಕ್ರಮ ನಿನಗೆ ಅರಿವಿಲ್ಲದೆ ಹೋಗಲಿ, ನಿನ್ನನ್ನು ಯಾರಾದರೂ ಹೊಗಳಿದಾಗ ಮಾತ್ರ